ಪ್ರೇಮಿ, ಲೇ ಪ್ರೇಮಿ, ಪ್ರೇಮಿ. ಹ್ಮ್, ಹೇಳಕ್ಕ. ಯಾಕೆ ನಿನ್ ಗಂಡ ನಿನಗ್ ಬ್ಯಾಡ್ವೇನು? ನಿನ್ ಗಂಡನ್ ಎಲ್ಲೂ ಕಳ್ಸಿದೀಗ? ಏನಿಲ್ಲಕ್ಕ, ಒಂಚೂರು ಜಗಳ ಆಯ್ತು, ಅದಕ್ಕೆ ನೀ ಮುನ್ಸ್ಕೊಂಡು ಎಲ್ಗೋ ಹೋಗವ್ನಿ. ಮುನ್ಸ್ಕೊಂಡು ಹೋದ. ಅಲ್ಲ ಕಣಕ್ಕ, ಗೊತ್ತಾ ನಿನ್ಗೂನುವೆ ಎಷ್ಟು ಮಾನ ಮರ್ಯಾದೆ ಕಳೆದ್ಬಿಟ್ಟವ್ನಿ ಊರಾಗೆಲ್ಲನೂ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀ ಸರಿಯಾಗಿ ನಾಲ್ಕು ಬುಟ್ಟೆ ನೋಡು, ಅದಕ್ಕೆ ನೀ ಎಲ್ಗೋ ಹೋಗ್ಬಿಟ್ಟವ್ನಿ. ಓ, ನೀನ್ ಸಂಸಾರ ನಾಳ್ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟ. ನಿನ್ ಗಂಡ ಎಲ್ಲವನ್ ಗೊತ್ತಾ? ಎಲ್ಲವನೇ? ಆ ಡಿಸ್ಕೌರ್ ಕಮ್ಮನ್ ಮನೆನಾಗವ್ನಿ. ಅವಳ ಮನೆನಾಗವನ. ಅವಳ ಮನೆಗೆ ಯಾಕೋದ ಇವನು? ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಈಗ ತಾನೇ ನಾನ್ ಸುಮ್ಕೆ ಅವ್ರ ಮಂತಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೇಳು, ಕಡ್ಲೆ ಇಟ್ಟು ಇಸ್ಕೊಬೇಕಿತ್ತು, ಕೊಟ್ಟಿದ್ದೆ ಅವತ್ತು. ಇಸ್ಕೊಳ್ಳಿ ಕೇಳನಿ ಅಂತ ಹೋಗಿದ್ದಕ್ಕೆ ನಿನ್ ಗಂಡ ಅಲ್ಲೇ ಇದ್ದ ಕಣವ. ನಾನ್ ನಿನ್ ಗಂಡಂಗೆ ಅಲ್ಗುನುವೆ ಇದ್ಯಾಕೆ ಇಲ್ಲಿದೀಗ ಅಂತ ಅನ್ನನಿ ಅನ್ಕೊಂಡೆ. ನನಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಕಾದೆ. ನಿನ್ನ ಕೈಗೆ ಚಿಪ್ ಕೊಟ್ಟು ಆ ಡಿಸ್ಕೋ ಮುಚ್ಚದೆ ಚೆನ್ನಾಗಿ ಓಡಾಡ್ಕೊಂಡು ಇತ್ತಾನೆ. ನೀನ್ ಆರಾಮಾಗಿ ಹಿಂಗೇನೇ ಇರು. ಯಾಕೆ ಮಗಳೇ, ಏನಾಯ್ತು? ಅಮ್ಮ, ನನ್ನ ಗಂಡ ನೋಡಮ್ಮ ಹೋಗಿ ಆ ಡಿಸ್ಕೋ ಕಮ್ಮನ್ ಮನೆನಾಗವನಂತೆ. ಅವನ್ಗೇನೆ ಬಂದಿದ್ದು ದೊಡ್ಡರೋಗ. ನಿಮ್ ಮನೆಗೆ ಹೋಗಿತ್ತಾನೆ ಅಂತ ಅನ್ಕೊಂಡ್ರೆ ಇವಳು ಮನೆಗೆ ಯಾಕೆ ಹೋದ? ನನ್ಗೇನಮ್ಮ ಗೊತ್ತು. ಅವಳೇನೇ ನೈಸ್ ಮಾಡಿ ಕರ್ಕೊಂಡು ಹೋಗಿತ್ತಾಳೆ. ಗೊತ್ತಲ್ಲ ಅವಳ ಕತೆ ಏನು ಅಂತ ಹೇಳ್ಬಿಟ್ಟು ನೈಸ್ ಮಾಡಿತ್ತಾಳೆ. ಹೋಗಿತ್ತ ನೀಟಾಗಿ ಬಾ ಅಂತ ಕರೆದ ತಕ್ಷಣ ಏನಿಯ. ಹಾ, ನಿಮ್ ಕೈ ತಪ್ಪದಂಗೇನಿಯ ಹಿಂಗೆ ಆಯ್ತಾ ಇದ್ರೆ. ಅದಕ್ಕೆ ಏನನ್ನಾಗ್ಲಿ ಒಂದ್ ಹೆಣ್ಮಗಳನ್ನ ಬಾಳಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳನಿ ಅಂತ ಹೇಳ್ಬಿಟ್ಟು ಬಂದೆ. ಒಳ್ಳೆ ಕತೆ ಕಣಮಿ ನಿನ್ ಗಂಡಂದು. ಯಾಕನ ಈಚೆ ಕಡೆ ಕರ್ಕೊಂಡ್ಬಿಟ್ಟು ಅಂತ ಅನ್ನಿಸ್ತಾ ಇತ್ತು ನಮ್ಗಂತೂನುವೆ. ಅಯ್ಯೋ, ನಾನು ಈಗ ಪೇಪರ್ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ. ನೋಡ್ಬಿಟ್ಟು ಕಾಸು ಕೊಡ್ತೀನಿ ಅಂತ ಹೇಳವ್ರಿ ಶೆಟ್ರು. ಅದಕ್ಕೆ ನೀ ಇಸ್ಕೊಂಡ್ಬಿಟ್ಟು ಬರೋನಿ ಅಂತ ಕಾಯ್ತಿದ್ದೆ. ಅಷ್ಟ್ರಾಗಿ ಇದೊಂದು ಕತೆ. ಹೋಗಿ ಉಗುತ್ತು ಕರ್ಕೊಂಡ್ಬಿಟ್ಟು ಬರ್ರಿ ಮಂತಕ್ಕೆ ಹೋಗ್ಬಿಟ್ಟು. ಇಲ್ಲ ಅಂತಂದ್ರೆ ಅಲ್ಲೇನೇ ಇತ್ತಾನ ಅಷ್ಟೇನೆ. ಹ್ಞೂ ಕಣಕ್ಕ, ನೀನು ಹೇಳಿದ್ ಭಾಳ ಒಳ್ಳೇದಾಯ್ತು ಕಣಕ್ಕ. ತುಂಬಾ ಉಪಕಾರ ಆಯ್ತು ನೀನು ಹೇಳಿದಕ್ಕೆ. ಫಸ್ಟ್ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ. ಫಸ್ಟು ಕರ್ಕೊಂಡ್ಬಿಟ್ಟು ಬಾ, ಹೋಗು, ಬಿಡ್ಬೇಡ. ಹಂಗೆ ಬಿಟ್ರೆ ಅಲ್ಲೇ ಇದ್ಬಿಡ್ತಾನೆ ಅಷ್ಟೇ ನೀನಿಯ. ಇಲ್ಲ ಕಣಕ್ಕ, ಹೋಗಿ ಕರ್ಕೊಂಡ್ಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ದೊರಿದ್ರು ನನ್ನ ಮಗ ಏನಾರ ಒಂದ್ ಮಾಡ್ತಾನೆ ಇರ್ತಾನೆ. ನನಗಂತೂ ನೆಮ್ಮದಿ ಇಲ್ಲ ಕಣಕ್ಕ. ನನ್ಗಂತೂ ನನ್ನ ಗಂಡನಿಂದ ನನಗೆ ನೆಮ್ಮದಿ ಇಲ್ಲ. ಸರಿ ಹೋಗು ಅಮ್ಮ, ಬಾ ಅಮ್ಮ, ಹೋಗಿ ಕರ್ಕೊಂಡ್ಬಿಟ್ಟು ಬರೋಣ. ಒಳ್ಳೆ ಕತೆ ಆಯ್ತು. ನಾವ್ ಯಾರ್ದನ ಸಹಾಯ ತಗೊಂಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆಗಕ್ಕಿಲ್ಲ ಮಗಳೇ. ಯಾರಿಂದನ ಈ ನನ್ನ ಮಗಂಗೆ ಬುದ್ಧಿ ಹೇಳಿಸ್ಬೇಕು. ಹ್ಞೂ ಕಣಮ್ಮ, ಈಗ ಸದ್ಯ ಕರ್ಕೊಂಡ್ಬಿಟ್ಟು ಬರೋಣ ಬಾ ಹೋಗ್ಬಿಟ್ಟು. ಸರಿ ಸರಿ, ನೋಡಿ ಹೋಗೋಣ. ನಾನು ಒಂಟಿ ನನಗೆ ನಯಾ ಪೈಸದಂತೂ ಪ್ಯಾಲೆ ಕೊಡಕ್ಕಿಲ್ಲ. ಒಂದು ನಯಾ ಪೈಸನ ನನ್ನ ಹೆಂಡತಿ ನನ್ನೇನಿಯ ಹೊಡೆದ್ಬಿಟ್ಟು ಕಳಿಸ್ಬಿಡ್ತಾಳೆ. ನಿಜವಾಗೂ ಎಷ್ಟು ಬೇಜಾರಾಯ್ತು ಮನ್ಸಿಗೆ ಅಂತ ಹೇಳಿದ್ರೆ ನನಗಂತೂ ಹೇಳ್ಕೊಳಕ್ಕಾಗಕ್ಕಿಲ್ಲ. ಅಷ್ಟು ಬೇಜಾರ ಹೋಗ್ಬಿಟ್ಟೈತೆ ನನಗಂತೂ. ರುಕ್ಕು ರುಕ್ಕು ರುಕ್ಕು, ನಿನ್ ಜೊತೆ ಏನಿಯ ನಾನು ಸಂದಕ್ಕಿರ್ತೀನಿ ಅನ್ನಿಸ್ತದೆ. ಅವಳ ಜೊತೆ ಅಂತೂ ನಾನಂತೂ ಸಂದಕ್ಕಿರಕ್ಕಿಲ್ಲ. ಹೆಂಗೋ ಬೀದಿನಾಗ ಬಿದ್ದಿರೋ ನನ್ನ ಕರ್ಕೊಂಬಿಟ್ಟು ಬಂದು ಮನೆಗೆ ಇರಿಸ್ಕೊಂಡ್ರದಕ್ಕೂ ನಿಜವಾಗೂ ನಿನ್ನಂತ ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ ರುಕ್ಕು. ರಾತ್ರಿ ನೋಡು ಹೊಟ್ಟೆ ತುಂಬ ಮುದ್ದೆ ಕೊಟ್ಟು ತಿನ್ನಂಗೆ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ತಿನ್ನಿಸ್ದೆ. ಬೆಳಿಗ್ಗೆ ನೋಡು ನಾಷ್ಟ ಕೊಟ್ಟೆ. ನಿನಗಿನ್ನ ಬೇರೆ ಯಾರನ್ನ ಒಳ್ಳೆಯರಿರ್ತಾರ ಹೇಳು? ನಾನು ಎಂಡ್ರು ಸರಿ ಇಲ್ಲ. 420 ನಮ್ಮ ಅಮ್ಮನ ಮನೆಯಾಗ ಹೆಂಗೋ ಸಂದಕ್ಕಿದ್ದೆ. ಗೊತ್ತಲ್ಲ ನಿನ್ಗೂ ನಮ್ಮ ಅಮ್ಮ ಅಪ್ಪ ಯಾರು ಅಂತ. ಗೊತ್ತು ಗೊತ್ತು, ಊರ್ಗೆ ಏನಿಯಾ ದೊಡ್ಡ ಗೌಡ್ರು. ನಿಮ್ಮಂತರು ನಮ್ಮನೆಗೆ ಬಂದಿರೋದು, ನಮ್ಮನೆನಾಗ ಏನಿಯ ಇರೋದು, ನನ್ನ ಇಷ್ಟೊಂದು ಮೆಚ್ಕೊಂಡಿರೋದು ಕೇಳಿ ನಂಗೆ ಭಾಳ ಖುಷಿ ಆತೈತೆ. ನನಗಂತೂ ಎಷ್ಟು ಖುಷಿ ಆತೈತೆ ಗೊತ್ತಾ? ಹಬ್ಬಬ್ಬ, ನಿಜವಾಗೂ ನೀವು ನಮ್ಮನೆಗೆ ಏನಿಯ ಇರ್ರಿ, ಎಲ್ಲೂ ಹೋಗ್ಬೇಡಿ ಸರಿನಾ? ನಿಮ್ಮನ್ನ ನಾನು ಸಂದಾಗ ನೋಡ್ಕತೀನಿ. ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಆ ಪ್ರೇಮಿ ಗಂಡ ಅಂತನೂ ನೋಡ್ದಿದ್ದಂಗೆ ನನ್ನ ತಲೆಗೇನೇನಿಯ ಹೊಡೆದ್ಲು, ಕೆನ್ನೆಗೆ ಹೊಡೆದ್ಲು. ನನ್ನೇನಿಯ ಇದು ನನ್ನ ಮನೆ ಕಣಲೇ, ನಿನ್ನ ಮನೆ ಅಲ್ಲ, ಹೋಗಲೇ ಇಲ್ಲಿಂದ ಅಂತ ಹೇಳ್ಬಿಟ್ಟು ನನ್ನ ಮೇಲೇನೇನಿಯ ರೋಪ್ ಹಾಕಿದ್ಲು ಗೊತ್ತಾ? ಎಷ್ಟು ಬೇಜಾರಾಯಿತು ನನಗೆ ಅಂದರೆ ಹಂಗೆ ಹೃದಯ ಒಡೆದೋಗ್ಬಿಡ್ತು. ಅಷ್ಟು ಬೇಜಾರಾಗೋಗ್ಬಿಡ್ತು ನಂಗಂತೂ. ಅದಕ್ಕೆ ನೀನಿಯ ನಾನಂತೂ ಅವಳ ಮನೆಗೆ ಇನ್ನು ಹೆಜ್ಜೆ ಇಕ್ಕಕ್ಕಿಲ್ಲ. ನೋಡ್ತಾ ಇರು, ಆ ಮುಳ್ಳಿ ಅವಳು ಪಾಡ್ಗೆ ಅವಳು ಸಂದಕ್ಕಿರಲಿ, ನಾನು ಪಾಡು ನಾನು ಇಲ್ಲಿ ಹೆಂಗೋಯ್ತೀನಿ. ಅವಳನ್ನ ಕೊಟ್ಕೊಂಡು ಅವಳಿಗೆ ಏನೂ ಆಗಬೇಕಾಗಿಲ್ಲ. ನೀವು ಒಳ್ಳೆ ಜಾಗಕ್ಕೆ ನೀಯಾ ಬಂದಿದ್ದೀರಾ. ಭಾಳ ಖುಷಿ ಆತೈತೆ ಬಂದ್ಬಿಟ್ಟು. ನಿಮ್ಗೆ ಏನ್ ಬೇಕೋ ಕೇಳಿ, ನಾನು ಕೊಡಿಸ್ತೀನಿ ಸರಿನಾ? ಸರಿ ಸರಿ ಆಯ್ತು. ನಿಮ್ಮಂತ ಒಳ್ಳೆಯವ್ರನ್ನ ನಾನು ನೋಡೇ ಇಲ್ಲ ಬಿಡಿ. ಅವತ್ತೇ ಮೊದ್ಲೇನಿಯ ನಿಮ್ಮನ್ನೇ ನೋಡಿದ್ರೆ ನಿಮ್ಮನ್ನೇನಿಯ ಮದುವೆ ಮಾಡ್ಕೊತಾ ಇದ್ದೆ. ಆ ಮನೆಯಾಳಿ ಪ್ರೇಮಿಗೆ ಕೈ ಕೊಟ್ಬಿಡ್ತಾ ಇದ್ದೆ. ನಮ್ಮಮ್ಮ ಅಯ್ಯೋ ನಿನಗಿನ್ನ ಸ್ಯಾನೆ ಓದಿರಳು ಕಣ್ಮಗ, ನಿನ್ನ ಸಂದಾಗ ನೋಡ್ಕೊತಾಳೆ ಕಣ್ಮಗ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಎಲ್ಲ ಯಾಮರಿಸ್ಬಿಡ್ತು. ಛೇ ಬಿಡಿ, ಪರವಾಗಿಲ್ಲ, ಇನ್ನು ಕಾಲ ಏನು ಮಿಂಚಿಲ್ಲ. ಓಮೋ, ಆ ಪ್ರೇಮಿಗಂತೂನುವೆ ಗ್ರಾಚಾರ ಬಿಡಿಸ್ಬೇಕು. ಏನು ಶಾನೆ ದೊಡ್ಡ ತಪ್ಪು ಮಾಡಿಲ್ಲ, ಸಣ್ಣ ತಪ್ಪು ಮಾಡಿದೆ. ಅಷ್ಟು ಕೇಳಿ ಹಿಡ್ಕೊಂಡು ಹೊಡೆದ್ ಬಿಡದ ಅವಳು. ಇನ್ನೇನ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ರೆ ಇನ್ನೇನ್ ಮಾಡ್ತಾ ಇದ್ಲು ಹೇಳು? ಲೇ ರುಕ್ಕೋ, ನನ್ನ ಗಂಡನ್ ಇರಿಸ್ಕೊಂಡು ಏನೇ ಮಾಡ್ತಾ ಇದ್ದೀಗ? ಅಯ್ಯೋ, ನಾನೇನು ಇರಿಸ್ಕೊಂಡಿಲ್ಲ, ಅವರೇನೇ ನಮ್ಮ ಮನೆಗೆ ಬಂದ್ರು. ಅದಕ್ಕೇನೇ ಇರಿಸ್ಕೊಂಡೆ. ಅವ್ನು ಇರಿಸ್ತೀನಿ ಅಂತ ಇವಳು ಇರಿಸ್ಕೊಂಡ್ಬಿಟ್ಲು. ಮಾನ ಮರುವದಿ ನಿನ್ಗೇನು ಇಲ್ವೇನೆ ನಿನ್ಗೆ? ಮೊದ್ಲು ನನ್ನ ನಳಿ ಮೈನ ಕಳ್ಸು. ಹೊಳಿ ಅಂದ್ರೆ ನೀವು ಎದ್ದು ಬನ್ನಿ ಸುಮ್ಕೇನೇನಿಯಾ. ಏಯ್, ನೀವ್ ಯಾರು ನನ್ನನ್ ಬಾ ಅಂತ ಹೇಳ್ಬಿಟ್ಟು ಕರಿಯಕ್ಕೆ? ನಾನ್ ಬರಕಿಲ್ಲ ಅಂದ್ರೆ ಬರಕಿಲ್ಲ. ನಾನು ಇಲ್ಲೇನೇ ಇರ್ತೀನಿ. ನಾನು ಎಲ್ಲಿಗೂ ಬರಕಿಲ್ಲ. ನಾನ್ ಯಾಕೆ ಬರ್ಬೇಕು ನಿಮ್ ಮನೆಗೆ?
ಲೇ ರುಕ್ಕಮ್ಮ, ಎಲ್ಲ ನನ್ನ ಗಂಡನ ತಲೆ ಎಲ್ಲ ಕೆಡಿಸ್ಬಿಟ್ಟಿದೀಗ ಏನ್ ನೀನು? ನನ್ನ ಗಂಡ ಏನಿಯ ಮನೆಗೆ ಬರಕಿಲ್ಲ ಅಂತ ಹೇಳ್ತಾವನೆ. ಸುಮ್ಕೆ ಏನಿಯ ಮುರ್ವಾ ದಿನಾಗೆ ನನ್ನ ಗಂಡನ ಮನೆ ಕಳ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಸುಮ್ನಿರಕ್ಕಿಲ್ಲ. ಎಲ್ಲಾರ್ಗು ನೈಸ್ ಮಾಡ್ಬಿಡ್ತಾಳೆ ಇರಿಸ್ಕೊಳಕ್ಕೆ. ಲೇ ಪ್ರೇಮಿ, ರುಕ್ಕು ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ರು ಕುಕ್ಬಿಡ್ತೀನಿ ಅಷ್ಟೇ ನಿನಗೆ. ಅಳಿ ಅಂದ್ರೆ ಏನ್ ಮಾಡ್ತಿದ್ದೀರಾ ನೀವು? ಎದ್ ಬರ್ರಿ ಸುಮ್ಕೆ ಏನಿಯ. ಯಾರ್ಯಾರ ಮನೆಗೋ ಬಂದ್ಬಿಟ್ಟಿದ್ರೆ ಹೆಂಗೆ ಹೇಳಿ? ನೀವ್ ಎದ್ ಬರ್ರಿ ಹೋಗನ್ ಸುಮ್ಕೆ ಏನಿಯ. ಓ 4 ಜನ ಏನ್ ಅನ್ಕೊಳಕಿಲ್ಲ, ನೋಡ್ದವ್ರು ಮಾಡ್ದವ್ರು ಎಲ್ಲನೂ ನೋಡಿ. ಸುಮ್ಕೆ ಬನ್ನಿ, ಎದ್ದೊಳಿ ಯಾಕೆ? ನಾನ್ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ನಾನ್ ಯಾಕೆ ಬರ್ಲಿ ನಿಮ್ ಮನೆಗೆ? ಬರ ಅಂತ ಅವಶ್ಯಕತೆ ಇಲ್ಲ. ನಿಮ್ ಮನೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಏನಂದ್ಲು ಈ ಪ್ರೇಮಿ? ನನ್ನೇನೆನಿಯ ಕೆನ್ನೆಗೆ ಬಾರಿಸ್ಬಿಟ್ಟು ಇಲ್ಲಿಂದ ತೊಲ್ಗು ಅಂತ ಹೇಳೋದು ತಾನೆ. ಇದು ನನ್ನ ಮನೆ, ಇಲ್ಲೆಲ್ಲೂ ಇರ್ಬೇಡ, ಹೊಂಟೋಗು ಅಂತ ಹೇಳೋದು ತಾನೆ. ಬಂದಿದ್ದೀನಿ ನಾನು. ಎಲ್ಲನ ಇರ್ತೀನಿ, ಯಾರ ಮನೆನಾಗನ ಇರ್ತೀನಿ. ಇವಳು ಅಷ್ಟೇ, ಎಲ್ಲನ ಹೋಗಿ ಯಾರ ಮನೆನಾಗನ ಇರ್ಲಿ, ಅದನ್ನ ಕಟ್ಕೊಂಡು ನನಗೇನಾಗಬೇಕು? ನಾನಂತೂ ಈಗಲೇ ಹೇಳಿದ್ದೀನಿ, ನಾನಂತೂ ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಬರೋದೂ ಇಲ್ಲ. ನಾನು ಇಲ್ಲೇನು ಇರ್ತೀನಿ. ರುಕ್ಕು ಎಷ್ಟು ಒಳ್ಳೆಳು ಗೊತ್ತಾ? ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಗೊತ್ತಾ? ಹಬ್ಬಬ್ಬ ಮನೆಯಲ್ಲಿ ಪ್ರೇಮಿ, ನಿನಗಿನ್ನ ರುಕ್ಕು ಎಷ್ಟೋ ವಾಸಿ. ಹಾ ನೋಡಿ, ನಾನೇನ್ ಯಾರನ್ನು ಬಲವಂತವಾಗಿ ಇರಿಸ್ಕೊಳಕ್ಕೆ ಇಷ್ಟನೇ ಪಡಕ್ಕಿಲ್ಲ. ನಾನಂತಂದ್ರೆ ನನಗೆ ಈ ಬಲವಂತ ಗಿಲ್ವಂತೆಲ್ಲ ಇಷ್ಟ ಆಗಕ್ಕಿಲ್ಲ. ಇಷ್ಟಪಟ್ಟಿದ್ರೆ ಅಷ್ಟೇನೆ ಇರಿಸ್ಕೊಳ್ಳೋದು. ನೋಡಿ, ನಿಮ್ ಗಂಡ ನನ್ನ ಜೊತೆ ಇರಕ್ಕೆ ತುಂಬಾ ಇಷ್ಟಪಟ್ಬಿಟ್ಟೆ ನೆನಿಯಾ. ಅವರೇ ಇಲ್ಲೇ ನೆನಿಯಾ, ಅದಕ್ಕೆ ನಾನು ಇಲ್ಲೇ ಇರ್ಲಿ ಅಂತ ಇರಿಸ್ಕೊಂಡಿದೀನಿ. ನಿಮ್ಗೇನಾದ್ರೂ ಬೇಕನ್ಸಿದ್ರೆ ಕರ್ಕೊಂಡೋಗಿ, ಇಲ್ಲ ಅಂದ್ರೆ ಇವ್ರು ಇಲ್ಲೇ ಇರ್ತಾರೆ. ಹಾ, ನೀವ್ ಹೇಳಿ, ಇಲ್ಲೇ ಇರಕ್ ಇಷ್ಟಪಡ್ತೀರಾ ಅವ್ರ ಜೊತೆ ಹೋಗಕ್ ಇಷ್ಟಪಡ್ತೀರಾ? ರುಕ್ಕು, ನಾನಂತೂ ಅವಳ ಜೊತೆ ಹೋಗಕ್ಕಿಲ್ಲ. ಇಲ್ಲೇನೇ ಇರ್ತೀನಿ. ಆ ಮನೆಯಾಳಿ ಜೊತೆ ಹೋದ್ರೆ ಮಾತಿನ ಮುಂಚೆ ಏನೇ ಕಿರಿಕ್ ಪಾರ್ಟಿ, ಅದು ಕಿರಿಕ್ ಮಾಡ್ತದೆ. ಕೇಳಿಸ್ಕೊಂಡ ಪ್ರೇಮ, ನಿನ್ ಗಂಡನೇ ಬರಲ್ಲ ಅಂತ ಹೇಳ್ತಾವನೆ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನಾನೇನು ಬಲವಂತ ಮಾಡ್ಬಿಟ್ಟು ನಿನ್ ಗಂಡನ ಕಟ್ಟಾಕೊಂಡಿಲ್ಲ, ಸರಿನಾ? ಇಲ್ಲೇ ಇರ್ಬೇಕು ಅಂತಂದ್ರೆ ನಾನೇನು ಹೇಳಿಲ್ಲ. ಅವರೇ ಇರ್ತೀನಿ ಅಂತಂದ್ರೆ ನಾನು ಯಾಕೆ ಬೇಡ ಅಂತ ಹೇಳ್ಬಿಟ್ಟು ಈಚೆ ಕಡೆಗೆ ತಳ್ಳಿ? ಹಾ ಮನ್ಯಾಳಿ, ನನ್ನ ಗಂಡನ ತಲೆ ಎಲ್ಲ ಕೆಡಿಸ್ಬಿಟ್ಟು ಇಲ್ಲೇ ಇರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀಗೇನೆ. ಹಾ, ನೀನ್ ಎಂತಳು ಅಂತ ಹೇಳ್ಬಿಟ್ಟು ನನಗೆ ಭಾಳ ಚೆನ್ನಾಗಿ ಗೊತ್ತು ಬಿಡು. ನೀನು ಏನ್ ನೈಸ್ ಮಾಡ್ಬಿಟ್ಟು ತುಪ್ಪ ಸುರಿಸ್ತಾಳೆ ಎಲ್ಲರ ಹತ್ರ. ಯಾಕೆ? ನನ್ನ ಗಂಡ ಸಾವುಕಾರ ಅಂತ ಗೊತ್ತಲ್ಲ, ಚೆನ್ನಾಗಿ ದುಡ್ಡು ಕೇಳ್ಬೋದು ಅಂತ ತಾನೇ ನಿನ್ ಪಿಲಾನು. ನಿನ್ ಪಿಲಾನ್ಗೆಲ್ಲ ಉಪ್ಪು ಹಾಕಕ್ಕಿಲ್ಲ, ಇಲ್ಲಿ ಕಟ್ಕೊಂಡಿರೋಳಿದ್ದೀನಿ ನಾನು. ನಿನ್ನ ನೈಸ್ ಎಲ್ಲ ಮಾಡಿದಷ್ಟು ಇದೆಲ್ಲ ಸುಮ್ಮನೆ ಬಿಟ್ಬಿಡಕ್ಕಿಲ್ಲ. ನನ್ನ ಗಂಡು ನಾನು ಕರ್ಕೊಂಡು ಹೋಯ್ತೀನಿ ನನ್ನ ಗಂಡುನ. ರೀ, ಎದ್ ಬರ್ರಿ ಸುಮ್ಕೇನಿಯಾ. ನಿಮ್ಗೆ ನನ್ನ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಹೋಗಿ ನಿಮ್ಮ ಅಮ್ಮನ ಮನೆಯಾಗಿರ್ರಿ. ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯಾಕಿದ್ದೀರಾ ಇವಳ ಮನೆನಾಗೆ? ಜನ ನೋಡಿದ್ರಲ್ಲ ಏನು ಅನ್ಕೊಳಕ್ಕಿಲ್ಲ. 4 ಜನ 4 ಥರ ಮಾತಾಡ್ತಾವ್ರೆ. ಸಿಕ್ದವ್ರಲ್ಲ ಸಿಕ್ದಂಗೆ ಏನೇ ಮಾತಾಡ್ತಾವ್ರೆ. ನೀವು ನೋಡಿದ್ರೆ ಹಿಂಗೆ ಕುಂತ್ಕೊಳ್ಳೋದು. ಎದೊಳಿ ಯಾಕೆ? ಏ ಪ್ರೇಮಿ, ನೀನ್ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕದಲ್ಲ, ಆವಾಗ ಏನಿಯ ನಂದು ನಿಂದು ಋಣ ಅರ್ಧೋಯ್ತು. ಒಯ್ತಾ ಇರು ಸುಮ್ಕೇನಿಯ. ಕೆನ್ನೆ ಹೊಡೆದು ಕೊಟ್ಕೊಂಡಿರೋನಪ್ಪ ನನ್ನ ಗಂಡನಪ್ಪ ಅಂತನೂ ಬೆಲೆ ಇಲ್ದಿದ್ದಂಗೆ ನೀನು ಹೊಂಟೋದೆ ಹೊಡೆದು ಅಂತಂದ್ರೆ, ಲೈ ಹೋಗಿಲೇ, ನಿನ್ ಮಾತು ನಾನು ಕೇಳಕ್ಕಿಲ್ಲ. ನಾನು ಹಿಂಗೆ ಇರ್ತೀನಿ, ಇದೇ ಮನೆನಾಗ ಏನಿರ್ತೀನಿ. ಅದೇನು ಮಾಡ್ತೀವೋ ಮಾಡ್ಕೊ ಹೋಗು. ರೀ, ನನ್ನ ಮಾತು ಕೇಳಿ ಬರ್ರಿ ಸುಮ್ಕೇನಿಯ. ಬರ್ರಿ ಮನ್ಗೋಗನ. ಹೊಡೆದಿದ್ದು ನಂದೇನೇ ತೆಪ್ಪಾಯ್ತು ರೀ. ನಾನೇ ಹೊಡಿಬಾರ್ದಾಗಿದ್ದು, ಕ್ವಾಪ ಬಂತು. ಇನ್ನೇನ್ರಿ, 45,000 ಇಸ್ಪೀಟಾಗಿ ಸೋತ್ಬಿಟ್ರೆ ಏನ್ರಿ ಮರ್ಯಾದೆ ಇರ್ತದೇನ್ರಿ? ಹಾಂ, ನೀವೇ ಹೇಳಿ. ಅದಕ್ಕೇನೇನಿಯ ನಾನೇನಿಯ ಆ ಥರ ಜೋರಾಗಿ ಮಾತಾಡಿದೆ, ಇನ್ನೊಂದು ಕಿತ ಇಸ್ಪೀಟ್ ಆಡ್ದಿದ್ದಂಗೆ ಇರಲಿ ಅಂತೇಳ್ಬಿಟ್ಟು ಎಲ್ಲ ಜೋರು ಮಾಡಿದೆ ಅಷ್ಟೇನೇನಿಯ. ರೀ ಬರ್ರಿ ಹೋಗೋಣ, ಮನಗೆ ಬರ್ರಿ ಪ್ಲೀಸ್ ಬರ್ರಿ. ಯಪ್ಪ, ನನಗೆ ಹೊಡಿತಿದ್ದೀರೇನ್ರಿ? ನನ್ನನ್ನು ಬಲವಂತ ಮಾಡಕ್ ಬಂದ್ರೆ ನಿನ್ಗೂ ಹೊಡಿತೀನಿ, ನಿಮ್ಮ ಅಮ್ಮಂಗೂ ಹೊಡಿತೀನಿ. ಸುಮ್ಕೆ ಇಲ್ಲಿಂದ ಹೊಂಟೋಗ್ಬಿಡಿ. ರೈಟ್. ನನ್ನ ಮನೆಯಿಂದ ಈಚೆ ಕಡೆ ಕರ್ಬೇಕಾದ್ರೆ ಯೋಚನೆ ಮಾಡಬೇಕಿತ್ತು, ನಿನಗೆ ನಾನು ಮುಖ್ಯನಾ ಅಲ್ವಾ ಅಂತ. ನಾನು ಬೇಡ ಅಂತ ನಿನ್ನ ಮನ್ಸಿಗೆ ಅನ್ಸೈತೆ, ಅದಕ್ಕೇನೆ ತಾನೇ ಈಚೆ ಕಡೆ ಕಳಿಸಿರೋದು. ನೋಡೆ, ನಮ್ಮಮ್ಮ ನಾನು ಬೈದು ಕಳಿಸ್ತು ಅಂತಾನೆ ನಾ ಮನೆ ಬಿಟ್ಬಿಟ್ಟು ಬಂದೆ. ಅಂತದ್ರಾಗ ನಿಮ್ಮ ಮನೆನಾಗಿತ್ತೀನ? ನಾನು ಯಾವ ಮನೆನಾಗೂ ಇರಕ್ಕಿಲ್ಲ. ಹೋಯ್ತಾ ಇರ್ರಿ ಸುಮ್ಕೆನೆನಿಯ. ಏ ರುಕ್ಕಮ್ಮ, ಇವಳೆ ಅವನಿಗೆ ಮೊದಲು ನೀವು ನಿಮ್ಮ ಹೆಂಡತಿ ಜೊತೆ ಹೋಗ್ರಿ ಅಂತ ಹೇಳ್ಬಿಟ್ಟು ಇವಳೇನ ಅವರಂಗಿ ಆಟ ಆಡ್ತಾಳೆ. ಇವಳೆ ಅದು ಏನೇನು ಹೇಳ್ಕೊಟ್ಟವಳೆ ಏನೋ ನಳಿ ಮೈಯಂಗೆ. ನಿನ್ಗೇನೇ ಬಂದಿರೋದು ನಿಂಗೆ ದೊಡ್ಡವಾಗ ಹೇಳೆ ಸುಮ್ಕೆನೆನಿಯ. ನಾನು ಯಾರಿಗೂ ಇರು ಅಂತಾನೂ ಹೇಳಲ್ಲ, ಹೋಗಿ ಅಂತಾನೂ ಹೇಳಲ್ಲ. ಅವ್ರವ್ರ ಇಷ್ಟ ಆಂಟಿ. ಇರೋರು ಇರ್ಬೋದು, ಹೋಗೋರು ಹೋಗ್ಬೋದು. ನಾನೇನು ಮಾಡೋಕ್ಕಾಯ್ತದೆ? ನೀವೇ ಹೇಳಿ. ಅವ್ರ ಮನೆಯಾಗೆ ಇರಬೇಕು ಅಂತ ಅನ್ಕೊಂಡವ್ರೆ, ಇರಲಿ ಬಿಡಿ. ಅತಿಥಿ ದೇವೋ ಭವ ಅಂತ ಹೇಳ್ಬಿಟ್ಟು ಇರಿಸ್ಕೊಂತೀನಿ. 3 ಬಿಟ್ಟರು ಊರಿಗೆ ದೊಡ್ಡರಂತೆ. ಓ, ಹಂಗಾರೆ ನೀವೇ ಊರಿಗೆ ದೊಡ್ಡರು ಅಂತ ಅನ್ನಿಸ್ತೈತೆ. ಹಾ, ಪರವಾಗಿಲ್ಲ ಬಿಡಿ. ನಿಮಗೆ ಏನು ಅನ್ನಿಸ್ತೈತೆ ಅದನ್ನೆಲ್ಲ ಮಾತಾಡ್ಕೊಂಡು ಹೋಗಿ. ಆಮೇಕಿಂದ ನಾನು ಯೋಚನೆ ಮಾಡ್ತೀನಿ, ಸರಿನಾ? ಅಮ್ಮ, ನೀನನ್ನ ಕರಿಯಮ್ಮ. ನೋಡಮ್ಮ, ಬಾ ಅಂದರೆ ಬತ್ತಾನೇ ಇಲ್ಲ. ನೋಡಮ್ಮ, ಎಲ್ಲ ನೀನೇ ಮಾಡಿದ್ ಬಾರೆ. ಹೆಂಗೋ ನಾನು ನಿಮ್ಮ ಅತ್ತೆ ಮನೆಗೆ ಏನೇ ಬಿದ್ದಿದ್ರೆ ಆಗೋದು ಮುಸ್ರೆ ತಿಕ್ಕೊಂಡು ನೀನು 10 ಪೈಸದ ಕೆಲಸ ಮಾಡ್ತಿದ್ದಂಗೆ ಸೋಮಾರಿ ಆಟ ಆಡ್ಕೊಂಡ್ಬಿಟ್ಟು ನನ್ನಲ್ಲಿ ಇರಕ್ಕಿಲ್ಲ, ನಾನು ಬತ್ತೀನಿ, ನನ್ನಲ್ಲಿ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಆಟ ಆಡ್ಬಿಟ್ಟೆ. ಅದಕ್ಕೆ ಇವತ್ತು ನಿನ್ಗೆ ಇಂಥ ಪರಿಸ್ಥಿತಿ ಬಂದಿರೋದು. ನಾನು ಇದಕ್ಕೇನು ಅಂತ ಹೇಳಿ ಹೋಗತ್ತಾಗೆ. ನನಗೂ ಸಾಕಾಗೋಗ್ಬಿಟ್ಟೈತೆ ಮಗಳೇ. ಇವನು ಯಪ್ಪ, ಇವನಂತ ಮನುಷ್ಯನ ನಾನು ನೋಡೇ ಇಲ್ಲ. ಏತಿ ಅಂದರೆ ಪ್ರೇತಿ ಅಂತಾನೆ. ಏನು ಮಾಡೋಕ್ಕಾಯ್ತದೆ ಹೇಳು? ಇಂಥ ನನ್ನ ಕಟ್ಕೊಂಡು ಹೋಗತ್ತಾಗೆ. ಅಮ್ಮ, ಹಂಗಂತ ನನ್ನ ಗಂಡನ ಇಲ್ಲೇ ಬಿಟ್ಬಿಟ್ಟು ಹೋಗಕ್ಕಾಯ್ತದ? ನನ್ನ ಗಂಡ ಕೋಪ ಮಾಡ್ಕೊಂಡವ್ನಿ. ಹೆಂಗನ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ಕಣಮ್ಮ. ನಾನೇ ಹೊಡೆದಿದ್ದು ತೆಪ್ಪಾಯ್ತೋ ಏನೋ. ನನಗಂತೂ ಈಗ ಏನು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನೀನೇನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ತೊಲಗ್ಬಿಟ್ರೆ ಅಷ್ಟೇ ಸಾಕು. ನಿನ್ನ ಮಕ ನೋಡಕ್ಕೂ ನನಗೆ ಬೇಜಾರಾಯ್ತೈತೆ. ಹೋಗೆ, ನನ್ನ ಮೇಲೆ ಕೈ ಮಾಡ್ತಾಳೆ.
ಓಹೋ ಇವಳೇನ್ ತೆಪ್ಪೆ ಮಾಡಿಲ್ಲ ಹಾ. ನಾನೇನ್ಯಾ ದೊಡ್ಡವರು ಚಿಕ್ಕವ್ರನ್ನ ಮುರ್ವದಿ ಕೊಟ್ಟಿದಂಗೆ ಕೆನ್ನೆಗೆ ಬರ್ಸ್ತೀಯಲ್ಲ, ಹೋಗಿ ಬಾರಿಸ್ಕೊ ಹೋಗು, ಅದು ಏನ್ ಮಾಡ್ತೀಗೋ ಮಾಡ್ಕೊ ಹೋಗಿ. ರೀ ಇನ್ನೊಂದ್ಕಿತ ಹೊಡಿಯಕ್ಕಿಲ್ಲ, ಬರ್ರಿ ಹೋಗೋಣ. ಬೇಕಾಗಿಲ್ಲ, ನಾನ್ ಬರೋದಿಲ್ಲ. ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ. ಹಬ್ಬ ನೆಮ್ಮದಿಯಾಗಿ ಏನಿಯ ಇತ್ತೀನಿ. ಸುಮ್ಕೆ ಏನಿಯ ಒಯ್ತಾ ಇರ್ ನೀನು. ನನ್ನ ನೆಮ್ಮದಿ ಕೆಡ್ಸಕ್ ಮಾತ್ರ ಬರ್ಬೇಡ. ನಾನಂತೂ ಇವಾಗ ಹಬ್ಬ ನೆಮ್ಮದಿಯಾಗಿದ್ದೀನಿ. ಇದೇ ನೆಮ್ಮದಿ ಅಂತ ಹೇಳಿದ್ರೆ ಸಾಕು ನನಗೆ. ಈ ನೆಮ್ಮದಿ ಇನ್ಯಾವ ನೆಮ್ಮದಿನೂ ಬೇಕಿಲ್ಲ. ರುಕ್ಕು ತುಂಬಾ ಒಳ್ಳೆಯವಳು, ನಾ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ ರುಕ್ಕು. ಆ ರುಕ್ಕು ಜೊತೆಗೆ ಏನಿಯ ಇತ್ತೀನಿ. ಹೋಗ್ ರೈಟ್ ಸುಮ್ಕೆ ಒಯ್ತಿರೋ. ನೀನು ಎಷ್ಟು ಕೇಳಿದ್ರು ನಾನು ಬರಕಿಲ್ಲ, ಒಯ್ತಾ ಇರು. ಅಯ್ಯೋ ಎಷ್ಟೊತ್ತು ಅಂತ ಮನೆ ನಿಂತ್ಕೊಂಡು ಸುಮ್ಕೆ ಏನಿಯ ಡಿಸ್ಟರ್ಬ್ ಮಾಡ್ತೀರಾ? ದಯವಿಟ್ಟು ಮನೆಯಿಂದ ಒಯ್ತೀರಾ? ಅಬ್ಬಬ್ಬಾ ನೆಮ್ಮದಿಯಾಗಿ ನಾವು ಕುಂತ್ಕೊಳ್ಳೋಕ್ಕೂ ಬಿಡಕ್ಕಿಲ್ಲ. ಬಂದು ಟಾರ್ಚರ್ ಇಕ್ಕಿ ತಲೆ ತಿಂತಿರೋದು ನೋಡಿ. ಅಯ್ಯೋ ಸುಮ್ಕೆನೆಯಾ ಈಗ ಇಲ್ಲಿಂದ ಒಯ್ತೀರಾ ಇಲ್ವಾ? ನಿನಗೆ ಆಮೇಲೆ ಮಾಡ್ತೀನಿ ಕಡೆ. ಅವತಾರ ಶಾನೆ ಅವತಾರ ಆಡ್ತಿದ್ದೀಗಲ್ಲ, ಮಾಡ್ತೀನಿ ನಿನಗೆ. ಏನಾರ ಮಾಡ್ಕೊ ಹೋಗು. ನನ್ನ ಮೇಲೇನೆ ಮಾಡ್ತಾಳೆ. ನಿನ್ ಗಂಡಂಗೆಲ್ಲ ಮಾಡಿದ್ದಾಯ್ತು, ಇವಾಗ ನನಗೆ ಮಾಡ್ತೀನಿ ಅಂತ ಎದುರಿಸ್ತಿದ್ಯಾ? ಯಾವ್ದ್ರ ಮಗಳೇ ಅಲ್ಲ ನಾನು. ಒಯ್ತಾ ಇರು ಸುಮ್ಕೆನೆಯಾ. ನೋಡಿ ನೀವು ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಆರಾಮಾಗಿರಿ ಸರಿನಾ? ಅಯ್ಯೋ ಅವರು ಇವರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಶಾನೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರು ಹಂಗೇನಿಯ ಮಾತಾಡ್ತಾನೆ ಇರ್ತಾರೆ. ಅಬ್ಬಬ್ಬಾ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿ ಇಲ್ಲೇನಿಯ ನೆಮ್ಮದಿಯಾಗಿರ್ರಿ ಸರಿನಾ? ನಾನು ಯಾವತ್ತೂ ನಿಮ್ಮನ್ನು ಹೊಡಿಯಲ್ಲ ಬಡಿಯಲ್ಲ ಹೋಗು ಅಂತ ಹೇಳೋದೂ ಇಲ್ಲ. ಆರಾಮಾಗಿ ಅಡುಗೆ ಮಾಡಾಕ್ತೀನಿ, ತಿನ್ಕೊಂಡಿರ್ರಿ. ಪಾಪ ನೀವು ತುಂಬ ಒಳ್ಳೆಯವರು. ನೀವು ನೋಡಿದ್ರೆ ಗೊತ್ತಾಯ್ತದೆ ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು. ಮನೆ ಕಳಿ ರೆಸ್ಟ್ ಮಾಡಿ ಪಾಪ, ರಾತ್ರಿ ನೀವು ನಿದ್ದೆನೇ ಮಾಡಿಲ್ಲ. ಸರಿ ಆಯ್ತು. ಏನಾದ್ರು ಬೇಕಾದ್ರೆ ಕರೀರಿ, ಇಲ್ಲೇನೇ ಇರ್ತೀನಿ. ಬರ್ತೀನಿ, ಮನೆ ಹತ್ರನೇ ಒಳಗಡೆನೇ ಇರ್ತೀನಿ, ಕೆಲಸ ಮಾಡ್ತಾ ಇರ್ತೀನಿ ಸರಿನಾ? ಏನಾರ ಬೇಕು ಅಂತ ಅನ್ಸಿದ್ರೆ ರುಕ್ಕು ಅನ್ರಿ, ಹಂಗೇನಿಯ ಓಡೋಡಿ ಬಂದ್ಬಿಡ್ತೀನಿ. ಸರಿ ರುಕ್ಕು. ಹೆಂಗೋ ಇವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಇವ್ರ ಅಪ್ಪ ಅಮ್ಮ ಸಾವುಕಾರಲ್ವಾ? ನನಗೂ ಏನಕ್ಕನ ಒಂಚೂರು ಹೆಲ್ಪನ ಆಯ್ತದೆ. ಅಲ್ವಾ? ಅಬ್ಬಬ್ಬಾ ಹೆಂಗ ಒಂಚೂರು ಹೆಲ್ಪ್ ಆದ್ರೂ ಸಾಕಲ್ವಾ? ನೋಡೋಣ ಇರು, ಚೆನ್ನಾಗಿ ನೋಡ್ಕೊಂತೀನಿ. ಕೊನೆನಾಗೆ ಒಂಚೂರು ಹೆಲ್ಪ್ ಕೇಳಿದ್ರೆ ಮಾಡೇ ಮಾಡ್ತಾರೆ. ಹಾ ಇನ್ನು ನೆಮ್ಮದಿಗಿರ್ಬೋದು, ಯಾರ ಕಾಟನೂ ಇಲ್ಲ. ಹಬ್ಬ ನಮ್ಮ ಅಮ್ಮ ಕಾಟ, ನಮ್ಮ ಅಪ್ಪನ ಕಾಟ, ನನ್ನ ಹೆಂಡತಿ ಕಾಟ ಎಲ್ಲ ತೆಪ್ಪಿಸ್ಕೊಂಡು ಬಂದು ಇದು ಯಾವುದೋ ನೆಮ್ಮದಿಯಾಗಿರೋದು ಜಾಗಕ್ಕೆ ಬಂದಂಗೆ ಆಯ್ತು ನನಗಂತೂ. ಇಲ್ಲೇ ಹಾಯಾಗೈತೆ, ಇಲ್ಲೇ ಇದು ಬಿಡ್ತೀನಿ ಅತ್ತಾಗಿ. ಸಾಕು, ಇನ್ನೆಲ್ಗೂ ಹೋಗಕ್ಕಿಲ್ಲಪ್ಪ.